287ಕ್ಕೆ 3 ಹೈದರಾಬಾದ್ ವರ್ಸಸ್ ಆರ್ಸಿಬಿ. 3 ವಿಕೆಟ್ಗೆ 277 ಹೈದರಾಬಾದ್ ವರ್ಸಸ್ ಎಂಐ. 7 ವಿಕೆಟ್ಗೆ 272 ಕೆಕೆಆರ್ ವರ್ಸಸ್ ಡೆಲ್ಲಿ. 7 ವಿಕೆಟ್ಗೆ 266 ಹೈದರಾಬಾದ್ ವರ್ಸಸ್ ಡೆಲ್ಲಿ. 5 ವಿಕೆಟ್ಗೆ 263 ಆರ್ಸಿಬಿ ವರ್ಸಸ್ ಪುಣೆ. 7 ವಿಕೆಟ್ಗೆ 262 ಆರ್ಸಿಬಿ ವರ್ಸಸ್ ಹೈದರಾಬಾದ್. ಇವೆಲ್ಲ 17 ವರ್ಷದ IPL ಹಿಸ್ಟ್ರಿಯಲ್ಲೇ ದಾಖಲಾದ ಹೈಯೆಸ್ಟ್ ಸ್ಕೋರ್ಗಳು, ಆಲ್ ಟೈಮ್ ರೆಕಾರ್ಡ್. ಆದರೆ ಇದರಲ್ಲಿ 6ರಲ್ಲಿ 5 ಹೈಯೆಸ್ಟ್ ಸ್ಕೋರ್ಗಳು ಇದೇ IPLನಲ್ಲಿ ಬಂದಿವೆ. ಕೇವಲ 35 ಪಂದ್ಯಗಳಲ್ಲಿ 600ಕ್ಕೂ ಅಧಿಕ ಸಿಕ್ಸರ್ಗಳು ಸಿಡಿದಿವೆ. 20 ಓವರ್ನಲ್ಲಿ 5 ಸಲ 260+ ಸ್ಕೋರ್ ಬಂದಿದೆ. 20 ಓವರ್ನಲ್ಲಿ ಅಂದರೆ ಲೆಕ್ಕ ಹಾಕಿ ಯಾವ ರೀತಿ ರನ್ ಸುನಾಮಿ ಹರಿದಿದೆ ಅಂತ. 3 ಓವರ್ 60, 5 ಓವರ್ಗೆ 100, 15 ಓವರ್ಗೆ 200. ಬುಕ್ ಕ್ರಿಕೆಟ್ನಲ್ಲೂ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂಥ ಸ್ಕೋರ್ಗಳು ಈ IPLನಲ್ಲಿ ಬಂದಿವೆ. ಇದರಿಂದ ರೆಕಾರ್ಡ್ಗಳೇನೋ ಬ್ರೇಕ್ ಆಗ್ತಿವೆ. ಆದರೆ ನಿಜಕ್ಕೂ ಇದರಿಂದ ಕ್ರಿಕೆಟ್ ಅಭಿಮಾನಿಗಳಿಗೆ ಮನರಂಜನೆ ಸಿಗ್ತಾ ಇದೆಯಾ? ಕ್ರಿಕೆಟ್ ಅಂದರೆ ಕೇವಲ ಬ್ಯಾಟಿಂಗ್ ಅಷ್ಟೇನಾ? ಈ IPLನಲ್ಲಿ ಇಷ್ಟೊಂದು ರನ್ ಹರಿಯೋಕೆ ಕಾರಣ ಏನು? ದಿಢೀರಂತ ಬೌಲಿಂಗ್ ಅಷ್ಟು ಕಳಪೆ ಆಗೋಯ್ತಾ, ಅಥವಾ ಕ್ರಿಕೆಟ್ನ ಕೇವಲ ಬ್ಯಾಟಿಂಗ್ ಪರ ಮಾಡಲಾಗ್ತಾ ಇದೆಯಾ? ಇಂಪ್ಯಾಕ್ಟ್ ಪ್ಲೇಯರ್ನ ಇಂಪ್ಯಾಕ್ಟ್ ಏನು? ರೂಲ್ಸ್, ಪಿಚ್, ಬಾಲ್, ಬ್ಯಾಟ್, ಈ ರನ್ ಪ್ರವಾಹಕ್ಕೆ ಏನು ಕಾರಣ? ಬ್ಯಾಟ್ ಬಾಲ್ಗೆ ಸಮಾನ ಅವಕಾಶ ಸಿಗಬೇಕು ಅಂದರೆ ಏನು ಮಾಡಬೇಕು? ಬಾಲ್ ಚೇಂಜ್ ಮಾಡಬೇಕಾ? ಬ್ಯಾಟ್ ಸೈಜ್ ತಗ್ಗಿಸ್ಬೇಕಾ? ಬೌಂಡ್ರಿ ದೊಡ್ಡದು ಮಾಡಬೇಕಾ? ಈ ಎಲ್ಲ ವಿಚಾರಗಳನ್ನು ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಬೌಂಡರಿ ಸಿಕ್ಸರ್ಗಳ ರನ್ ಪ್ರವಾಹ. ಸ್ನೇಹಿತರೆ, ವರ್ಷದಿಂದ ವರ್ಷಕ್ಕೆ IPLನಲ್ಲಿ ರನ್ ಗಳಿಸುವ ಪ್ರಮಾಣ ಜಾಸ್ತಿ ಆಗೋದು ಕಾಮನ್. ಆರಂಭದಲ್ಲಿ T20ಯನ್ನು ಊಟಕ್ಕೆ ಉಪ್ಪಿನಕಾಯಿ ಥರ ನೋಡಲಾಗ್ತಾ ಇತ್ತು. ಆದ್ರೀಗ ಉಪ್ಪಿನಕಾಯಿನೇ ಊಟ ಆಗೋಗಿದೆ. ಕೇವಲ T20 ಲೀಗ್ಗಳನ್ನು ಆಡುತ್ತಲೇ ತಮ್ಮ ಕರಿಯರ್ನ ಮುಗಿಸುವಂತಹ ಸ್ಪೆಷಲಿಸ್ಟ್ಗಳು ಬರ್ತಾ ಇದ್ದಾರೆ. ಹೀಗಾಗಿ IPL ಸೀಸನ್ನಿಂದ ಸೀಸನ್ಗೆ ರನ್ ಜಾಸ್ತಿ ಬರ್ತಾ ಇದೆ. ಆದರೆ ಈ ವರ್ಷ ಹಿಗ್ಗಾಮುಗ್ಗ ಜಾಸ್ತಿ. ನೀವು ಇಲ್ಲಿ ಗಮನಿಸ್ಬೋದು, 2017ರಲ್ಲಿ ಒಟ್ಟಾರೆ ಸೀಸನ್ನ ರನ್ ಸರಾಸರಿ 8.59 ಇತ್ತು. ಅಂದರೆ ಪ್ರತಿ ಓವರ್ಗೆ 8ರಿಂದ 9 ರನ್ ಬರ್ತಾ ಇತ್ತು. 18ರಲ್ಲಿ 8.77 ಆಯಿತು, 22ರಲ್ಲಿ 8.80 ಆಯಿತು, 23ರಲ್ಲಿ 8.81 ಆಗಿತ್ತು. ಅಂದರೆ ಪ್ರತಿ ವರ್ಷ ಚೂರೇ 0.1%ಗಿಂತ ಕಮ್ಮಿ ಜಾಸ್ತಿ ಆಗ್ತಾ ಬಂದಿತ್ತು. ಆದರೆ 2024ರಲ್ಲಿ ರನ್ ಸರಾಸರಿ ಎಷ್ಟಿದೆ ಗೊತ್ತಾ? 9.42. ಅಂದರೆ ಬರೋಬ್ಬರಿ ಪರ್ಸೆಂಟೇಜ್ ಎಷ್ಟು ಜಂಪ್ ಆಗಿದೆ ನೋಡಿದ್ರೆ 7%ನಷ್ಟು ಜಂಪ್ ಆಗಿದೆ. ಹೆಚ್ಚು ಕಡಿಮೆ ಓವರ್ಗೆ ಆವ್ರೇಜ್ 10 ರನ್ಗಳು ಬರ್ತಿವೆ. ಪ್ರತಿ ಇನ್ನಿಂಗ್ಸ್ನಲ್ಲೂ 200 ಅನ್ನೋದು ಮಿನಿಮಮ್ ಆಗ್ತಾ ಇದೆ. ನಾವಿನ್ನು 34 ಪಂದ್ಯಗಳ ವರದಿ ಹೇಳ್ತಿರೋದು. ಅದಾದಮೇಲೂ ಹೈದರಾಬಾದ್ ಮತ್ತೊಂದು ಸಲ 266 ರನ್ ಬಾರಿಸಿದೆ. RCB KKR ಪಂದ್ಯದಲ್ಲೂ ಕೂಡ KKR 222, RCB 221 ರನ್. ಇನ್ನು ಪವರ್ ಪ್ಲೇನಲ್ಲಿ ಟೀಮ್ಗಳು 23 ಸಲ 60ಕ್ಕಿಂತ ಜಾಸ್ತಿ, 13 ಸಲ 70ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿವೆ. ಹೈದರಾಬಾದ್ ಅಂತೂ 6 ಓವರ್ಗೆ 125 ರನ್ ಚಚ್ಚಿ ಕೆಡವಿ ರೆಕಾರ್ಡ್ ಮಾಡಿದೆ. ಪ್ರತಿ ಬಾಲ್ 6-4. ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ? ನಿಮಗೇನ್ರಿ ಕಷ್ಟ? ಹೊಡೆಯೋರು ಹೊಡ್ಕೊಳ್ತಾರೆ, ನೋಡೋರು ಎಂಜಾಯ್ ಮಾಡ್ಕೊಳ್ತಾರೆ, ಜನಕ್ಕೆ ಮಜಾ ಬರಬೇಕಷ್ಟೇ ಅಂತ ಹೇಳ್ತಾ ಇದ್ರೆ, ಬ್ಯಾಟಿಂಗ್ ಆರ್ಭಟ ನೋಡುಗರಿಗೆ ಮನರಂಜನೆ ಕೊಡ್ತಾ ಇದೆಯಾ ಅಂತ ಕೇಳಿದ್ರೆ ತುಂಬ ಜನ ಹೌದು ಅಂತಿದ್ದಾರೆ. ಆದರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಜನ ಇಲ್ಲ ಅಂತಲೂ ಹೇಳ್ತಿದ್ದಾರೆ. RCB ವರ್ಸಸ್ ಹೈದರಾಬಾದ್ ಪಂದ್ಯದಲ್ಲಿ ಹೈದರಾಬಾದ್ ಆಲ್ ಟೈಮ್ ಹೈ 287 ರನ್ ಬಾರಿಸಿತ್ತು. ಹೀಗಿದ್ರೂ ಕೂಡ ಕೊನೆಗೆ ಕೇವಲ 25 ರನ್ನಿಂದ ಮ್ಯಾಚ್ ಗೆಲ್ತು. RCB 262 ರನ್ ಬಾರಿಸಿತ್ತು. ಸ್ಕೋರ್ ನೋಡಿದಾಗ ತುಂಬ ಟೈಟ್ ಮ್ಯಾಚ್ ಇತ್ತೇನೋ ಅಂತ ಅನಿಸುತ್ತೆ. ಆದರೆ ವಾಸ್ತವದಲ್ಲಿ 18ನೇ ಓವರ್ನಲ್ಲಿ 1-2 ಬಾಲ್ ಬಿಟ್ಟರೆ ಯಾವ ಹಂತದಲ್ಲೂ RCB ಈ ಮ್ಯಾಚನ್ನು ಗೆಲ್ಲುತ್ತೆ ಅಂತ ಅನಿಸಿರಲಿಲ್ಲ. ಅಷ್ಟು ನೀರಸವಾಗಿ ನಡೆದಿತ್ತು. 4 ಸಿಕ್ಸರ್ಗಳು ಬಂದಾಗ ನಿಜವಾಗಿ ಸೂಪರ್ ಅಂತ ಅನಿಸುತ್ತೆ. ಆದರೆ ಅದು ಕ್ಷಣಿಕ ಮಾತ್ರ. ಈಗಿನ IPL ಪಂದ್ಯಗಳು ಕೇವಲ 2 ತಂಡಗಳ ಬ್ಯಾಟಿಂಗ್ ನಡುವಿನ ಸ್ಪರ್ಧೆ ಅನ್ನೋ ರೀತಿ ಆಗೋಗಿದೆ. ಬಾಲಿಂಗ್ ಸುಮ್ಮನೆ ಸಪೋರ್ಟ್ ರೋಲ್, ಪೋಷಕ ಪಾತ್ರ, ಹೊಡ್ಸ್ಕೊಳ್ಳೋದಷ್ಟೇ ಕೆಲಸ ಅವ್ರ ಹತ್ರ. ಓಡ್ ಬಂದಾದರೂ ಹಾಕು, ನಿಂತ್ಕೊಂಡಾದರೂ ಹಾಕು, ಹಿಂಗೆ ಬಂದಾದರೂ ಹಾಕು, ದೂರದಿಂದ ಓಡ್ ಬಂದಾದರೂ ಹಾಕು, ಹೆಂಗಾದರೂ ಹಾಕು. ಬ್ಯಾಟ್ಸ್ಮನ್ಗಳು ಚಚ್ಚಿ ಕೆಡವ್ತಾ ಇದ್ದಾರೆ. ಹೀಗಾಗಿ ಯಾವ ಟೀಮ್ನಲ್ಲಿ ಚೆಂಡನ್ನು ಸರಿಯಾಗಿ ಚಚ್ಚುವಂಥ ಬ್ಯಾಟ್ಸ್ಮನ್ ಜಾಸ್ತಿ ಇರ್ತಾರೋ ಆ ತಂಡ ಗೆದ್ದು ಬಿಡುತ್ತೆ ಅನ್ನೋ ರೀತಿ ಇದೆ. 180, 190ರ ಜಿದ್ದಾಜಿದ್ದಿನ ಟೈಟ್ ಪಂದ್ಯಗಳು ಕೊಟ್ಟಷ್ಟು ರೋಚಕತೆಯನ್ನು ಈ ಮ್ಯಾಚ್ಗಳು ಕೊಡ್ತಾ ಇಲ್ಲ. ಬೌಲರ್ಗಳಿಗೂ ಕೂಡ ಸಮಾನ ಅವಕಾಶ ಇದ್ದಾಗ 1 ವಿಕೆಟ್ ಕೂಡ ಇಡೀ ಮ್ಯಾಚ್ನ ಚಿತ್ರಣ ಬದಲಾಯಿಸೋ ತಾಕತ್ತಿರುತ್ತೆ. ಆದರೆ ಈಗಿನ IPLಗಳಲ್ಲಿ ಯಾರು ಔಟ್ ಆದ್ರೇನು, ರನ್ ಅಂತೂ ಬರ್ತಾನೆ ಇರುತ್ತೆ ಅನ್ನೋ ಸಿಚುವೇಶನ್ ಇದೆ. ಯಾರು ಫಾಸ್ಟಾಗಿ ರನ್ ಗಳಿಸ್ತಾರೆ ಅನ್ನೋದಷ್ಟೇ ಈಗ ಮ್ಯಾಟರ್ ಆಗ್ತಾ ಇದೆ.
ಹಾಗಿದ್ರೆ ಇಷ್ಟೊಂದು ರನ್ ಬರೋಕೆ ಕಾರಣ ಏನು? ಇಂಪ್ಯಾಕ್ಟ್ ಪ್ಲೇಯರ್ನ ಇಂಪ್ಯಾಕ್ಟ್ ಏನು? ಸ್ನೇಹಿತರೆ, ನಮ್ಮ ಕ್ರಿಕೆಟ್ ಮೂಲತಃ ಡಿಸೈನ್ ಆಗಿರುವುದೇ ಬ್ಯಾಟರ್ಗಳಿಗೆ ಒಂದಿಷ್ಟು ಫೇವರ್ ಆಗಿ. ಲಿಮಿಟೆಡ್ ಓವರ್ ಕ್ರಿಕೆಟ್ನಲ್ಲಿ ಬ್ಯಾಟರ್ ಎಷ್ಟು ಹೊತ್ತಾದರೂ ಬ್ಯಾಟ್ ಮಾಡ್ಬೋದು, ಎಷ್ಟಾದರೂ ಬಾಲ್ ಆಡ್ಬೋದು, ಆದರೆ ಬೌಲರ್ಸ್ಗೆ ಆ ಸ್ವಾತಂತ್ರ್ಯ ಇಲ್ಲ. ODIನಲ್ಲಿ ಒಬ್ಬ ಬೌಲರ್ 10 ಓವರ್ ಹಾಕ್ಬೋದು, T20ನಲ್ಲಿ 4 ಓವರ್ ಹಾಕಬೇಕು. ಜೊತೆಗೆ ಬೇಕು ಅಂತಾನೆ ರನ್ ಬರಲಿ ಅನ್ನೋ ಕಾರಣಕ್ಕೆ ಫೀಲ್ಡರ್ಗಳನ್ನು ಬೌಂಡ್ರಿಗಳಿಂದ ದೂರ 32 ಸರ್ಕಲ್ ಒಳಗೆ ಕರೆಸಿ ಪವರ್ ಪ್ಲೇಯರ್ ಅಂತಹ ಫೀಲ್ಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿದ್ದಾರೆ. ಒಂದ್ ಮಟ್ಟಿಗೆ ಒಪ್ಕೊಳ್ಳೋಣ, ಆಟ ರೋಚಕ ಆಗ್ತಾ ಇದೆ ಅಂತ. ಆದರೆ IPL ನಲ್ಲಿ ಈಗ ಪರಿಚಯಿಸಿರುವಂಥ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಆಟವನ್ನು ಕೊಂದೇ ಬಿಟ್ಟಿದೆ, ಕ್ಯೂರಿಯಾಸಿಟಿಯನ್ನು ಮುಗಿಸ್ಬಿಟ್ಟಿದೆ. ಸಾಮಾನ್ಯವಾಗಿ ಕ್ರಿಕೆಟ್ ಅಂದರೆ 11 ಜನರ ಆಟ, ಆದರೆ ಇಂಪ್ಯಾಕ್ಟ್ ಪ್ಲೇಯರ್ನಿಂದ ಪರೋಕ್ಷವಾಗಿ ಕ್ರಿಕೆಟ್ 12 ಜನರ ಆಟ ಆಗ್ತಾ ಇದೆ. ಇದನ್ನು ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಖುದ್ದು ಕ್ರಿಟಿಸೈಸ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದ ದಿಗ್ಗಜ ರಿಕಿ ಪಾಂಟಿಂಗ್ ಕೂಡ ರೋಹಿತ್ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಇರುವ 11 ಆಟಗಾರರನ್ನೇ ಸರಿಯಾಗಿ ಬಳಸ್ಕೊಂಡು ಗೆಲ್ಲೋದು ಕ್ರಿಕೆಟ್ನಲ್ಲಿ ಒಬ್ಬ ಒಳ್ಳೆ ಕ್ಯಾಪ್ಟನ್ಗೂ ಒಬ್ಬ ಸಾಧಾರಣ ಕ್ಯಾಪ್ಟನ್ಗಿರೋ ವ್ಯತ್ಯಾಸ ಆಗಿತ್ತು. ಇಂಥದ್ರಲ್ಲೇ ಮಹೇಂದ್ರ ಸಿಂಗ್ ಧೋನಿ, ರಿಕಿ ಪಾಂಟಿಂಗ್ ಕ್ರಿಕೆಟ್ನ ಚಾಣಾಕ್ಷ ಕ್ಯಾಪ್ಟನ್ ಅಂತ ಕರೆಸ್ಕೊಂಡಿದ್ರು. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ಗಳಿರೋದ್ರಿಂದ ಈಗ ಟೀಮ್ಗಳಿಗೆ ಒಬ್ಬ ಎಕ್ಸ್ಟ್ರಾ ಬ್ಯಾಟರ್, ಒಬ್ಬ ಎಕ್ಸ್ಟ್ರಾ ಬೌಲರ್ ಸಿಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ತಂಡದಲ್ಲಿ 6, ಕೆಲವೊಮ್ಮೆ 7 ಜನ ಬ್ಯಾಟರ್ ಇರ್ತಾ ಇದ್ರು. ಇದರಿಂದ ಬೇಗ 2-3 ವಿಕೆಟ್ ಬಿದ್ದರೆ ಬ್ಯಾಟರ್ಗಳು ನಿಧಾನ ಕಾಡ್ತಾ ಇದ್ರು, ಬ್ಯಾಟಿಂಗ್ಗೆ ಮತ್ತೊಂದು ಲಯ ಇರ್ತಾ ಇತ್ತು. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ನಿಂದಾಗಿ ಈಗ 7-8 ಜನ ಬ್ಯಾಟರ್ಸ್ ಆಡ್ತಾ ಇದ್ದಾರೆ. ಹೀಗಾಗಿ ಬ್ಯಾಟರ್ಗಳಿಗೆ ವಿಕೆಟ್ ಬೀಳುತ್ತೆ ಅನ್ನೋ ಭಯ ಇಲ್ಲ. ಎಷ್ಟೊತ್ತು ಕ್ರೀಸಲ್ಲಿರ್ತೀವೋ ಚಚ್ಚಿ ಬಿಸಾಕು ಅಷ್ಟೇ ಆಗೋಗಿದೆ. ಇದರ ಜೊತೆಗೆ ಫ್ಲ್ಯಾಟ್ ಪಿಚ್ಗಳು, ಶಾರ್ಟ್ ಬೌಂಡರಿಗಳು ಸೇರಿ ರನ್ ಹೊಳೆ ಹರಿತಾ ಇದೆ. ಮೊದಲೆಲ್ಲ ಬೆಂಗಳೂರು, ಮುಂಬೈ ಗ್ರೌಂಡ್ಗಳಿಗೆ ಈ ಕುಖ್ಯಾತಿ ಇರ್ತಾ ಇತ್ತು. ಆದರೆ ಈಗ ಬೆಂಗಳೂರು, ಡೆಲ್ಲಿ, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ, ವಿಶಾಖಪಟ್ಟಣಂ ಎಲ್ಲ ಕಡೆ ರನ್ ಸುರಿಮಳೆ ಹರಿದು ಹೋಗ್ತಾ ಇದೆ. ಅಲ್ಲದೆ ಇಂಪ್ಯಾಕ್ಟ್ ಪ್ಲೇಯರ್ನಿಂದ ಆಲ್ರೌಂಡರ್ಗಳ ಪ್ರಾಮುಖ್ಯತೆ ಸತ್ತೇ ಹೋಗ್ತಾ ಇದೆ. ವಾಷಿಂಗ್ಟನ್ ಸುಂದರ್, ಶಿವಂ ದುಬೆ ಅಂತ ಆಟಗಾರರು ತಮ್ಮ 2ನೇ ಸ್ಕಿಲ್ ಅನ್ನು ತೋರಿಸೋಕೆ ಜಾಗಾನೇ ಇಲ್ಲ. ಇದು ಮುಂದೆ T20 ವರ್ಲ್ಡ್ ಕಪ್ ಟೀಮ್ ಆಯ್ಕೆ ಮಾಡೋಕ್ಕೂ ಅಡಚಣೆ ಆಗ್ತಾ ಇದೆ. ಪಾಂಡ್ಯ ಬಿಟ್ರೆ ಮತ್ಯಾರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ IPL ನಲ್ಲಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಗಳ ಟೆಸ್ಟೇ ಆಗ್ತಾ ಇಲ್ಲ. ಅಂದ ಹಾಗೆ ಈ ಇಂಪ್ಯಾಕ್ಟ್ ಪ್ಲೇಯರ್ ಕಾನ್ಸೆಪ್ಟ್ BCCI ತಂದಿದ್ದಲ್ಲ, ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ ನಿಂದ ಕಾಪಿ ಮಾಡಿತ್ತು. ಅಲ್ಲಿ ಎಕ್ಸ್ ಫ್ಯಾಕ್ಟರ್ ಅಂತ ಪರಿಚಯಿಸಲಾಗಿತ್ತು. ಆದರೆ ಈ ಆಯ್ಕೆಯನ್ನ 10 ಓವರ್ಗಳ ನಂತರ ಮಾತ್ರ ಬಳಸಬಹುದಾಗಿತ್ತು. ಜೊತೆಗೆ ಟಾಸ್ಗೂ ಮುನ್ನವೇ ಯಾರು ಈ ಪ್ಲೇಯರ್ಸ್ ಅಂತ ಅನೌನ್ಸ್ ಮಾಡಬೇಕಾಗಿತ್ತು. ಆದರೆ IPL ನಲ್ಲಿ ಅಂತಹ ಯಾವುದೇ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಈ ಇಂಪ್ಯಾಕ್ಟ್ ಪ್ಲೇಯರ್ಗೆ ಇಲ್ಲ. ಮ್ಯಾಚ್ನ ಯಾವುದೇ ಹಂತದಲ್ಲಾದರೂ ಇಂಪ್ಯಾಕ್ಟ್ ಪ್ಲೇಯರ್ನ ಕಣಕ್ಕಿಳಿಸಬಹುದು. ಇನ್ನು ಈ ಹುಚ್ಚು ರೂಲ್ಸ್ ಕ್ರಿಕೆಟ್ಗೆ ಹೊಡೆತ ಕೊಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆಸ್ಟ್ರೇಲಿಯಾ ಈ ಎಕ್ಸ್ ಫ್ಯಾಕ್ಟರ್ನ ತೆಗೆದು ಹಾಕಿದೆ. IPL ನಲ್ಲೂ ಕೂಡ ಬಹಳ ಕಡೆಯಿಂದ ಇದಕ್ಕೆ ದೊಡ್ಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಹಳ ಜನಕ್ಕೆ ಒಂದು 20-30 ವರ್ಷಗಳಿಂದಲೂ ಕ್ರಿಕೆಟ್ ನೋಡ್ತಾ ಬರ್ತಿರೋರಿಗೆ, ಮೊದಲಿಂದಲೂ ಕ್ರಿಕೆಟ್ ಫ್ಯಾನ್ಸ್ ಆಗಿ ಆ ಕ್ರಿಕೆಟ್ನ ಸ್ವಾದವನ್ನು ಆಸ್ವಾದಿಸ್ತಿರೋರಿಗೆ ಇದು ಒಂದು ರೀತಿ ಆಹಾರದಲ್ಲಿ ಹೇಸಿಗೆ ಹಾಕದಂಗಾಗಿದೆ, ಇದು ಗಲಿಜನ ಹಾಕದಂಗಾಗಿದೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್. ಹೀಗಾಗಿ ವ್ಯಾಪಕವಾಗಿ ಟೀಕೆ ಕೂಡ ಮಾಡ್ತಿದ್ದಾರೆ ಜನ ಇದನ್ನ. ಹೀಗಾಗಿ ಈ ಸೀಸನ್ ಮುಗಿದ ತಕ್ಷಣ BCCI ಇಂಪ್ಯಾಕ್ಟ್ ಪ್ಲೇಯರ್ನ ತೆಗಿಬಹುದು. ಮತ್ತೆ ಕ್ರಿಕೆಟ್ನ 11 ಜನರ ಆಟವನ್ನಾಗಿ ಮಾಡಬಹುದು. ಆಕ್ಚುಲಿ ಮಾಡಬೇಕು, ಮಾಡಿದ್ರೆ ಒಳ್ಳೇದು. ಒಬ್ಬ ಕ್ರಿಕೆಟ್ ಫಾಲೋವರ್ ಆಗಿ ನನಗೂ ಕೂಡ ವೈಯಕ್ತಿಕವಾಗಿದ್ದು, ಇದು ಪರ್ಸನಲ್ ಒಪಿನಿಯನ್, ಇದು ಎಲ್ಲರೂ ಇದನ್ನು ಒಪ್ಪಬೇಕು ಅಂತಿಲ್ಲ. ಆವಾಗಲೇ ಹೇಳಿದ್ವಲ್ಲ, ಬಹಳ ವರ್ಷಗಳಿಂದ ಕ್ರಿಕೆಟ್ ನೋಡಿ ಅದನ್ನು ಆಸ್ವಾದಿಸ್ತಾ ಬರ್ತಿರೋರಿಗೆ ರುಚಿಕರವಾದ ಆಹಾರದಲ್ಲಿ ಹೇಸಿಗೆ ಹಾಕದಂಗಾಗಿದೆ ಅಂತ. ಅದು ಪರ್ಸನಲ್ ಒಪಿನಿಯನ್. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.